ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತು ಒಂದು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ನಾನು ಮಾರ್ನಿಂಗ್ ಟಿಫನ್ ಮಾಡ್ತಾಯಿದ್ರೆ ಋತು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದು ನಿಂತ್ಕೊಂಡು ನೋಡಿ ಮಾಡ್ತಾ ಇದ್ದಾನೆ. ಅವನಿಗೆ ಕೆಲವೊಂದೊಂದು ಸಲ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ನಾನೇನಾದರೂ ಮಾಡ್ತಾಯಿದ್ರೆ ಅದು ಮಾಡೋದ್ರ ಬಗ್ಗೆ. ಸೊ ನಾನು ಗಂಡು ಮಕ್ಕಳಾದ್ರೇನು ಹೆಣ್ಮಕ್ಳಾದ್ರೇನು ಎಲ್ಲರೂ ಎಲ್ಲ ಕೆಲಸಗಳನ್ನೂ ಕೂಡ ಕಲ್ತ್ಕೊಂಡಿರಬೇಕು ಅಂತ ಅಂದ್ಬಿಟ್ಟು ಅವನೇನ ಬಂದು ಇಂಟ್ರೆಸ್ಟ್ ತೋರಿಸ್ತಾ ಅಂತಂದರೆ ನಾನು ಹೇಳ್ಕೊಂಡು ಕೊಡ್ತಾ ಇರ್ತೀನಿ. ಸೊ ಇವಾಗೂ ಅಷ್ಟೇನೆ ನಾನು ಅವತ್ತಿನ ದಿನ ಅವರೆಕಾಳು, ಇವಾಗ ಸೀಸನ್ ನಡೀತಿರೋದ್ರಿಂದ ಅವರೆಕಾಳು ಉಪ್ಪಿಟ್ಟು ಹಾಗೆಯೇ ಕೇಸರಿ ಬಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಅವನು ಬಂದು ನಿಂತ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಮಂಡೇ ವ್ಲಾಗ್ ಆಗಿರುತ್ತೆ. ಅವತ್ತಿನ ದಿನ ಮನೇನ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಮನೆ ಕೂಡ ಡೀಪ್ ಕ್ಲೀನಿಂಗ್ ಮಾಡಿ ತುಂಬ ದಿನ ಆಗಿತ್ತು, 1.5 ಮಂತೇ ಆಗಿತ್ತು. ಸೊ ಹಾಗಾಗಿ ಹೇಗಿದ್ರು ಹಬ್ಬ ಬರ್ತಾಯಿದೆ, ಹಬ್ಬದ ರೀಸನ್ ಇಟ್ಕೊಂಡು ನಾನು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಫಸ್ಟು ಕಿಚನಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಿಚನ್ ಕ್ಲೀನಿಂಗ್ನ ಇಟ್ಕೊಂಡಿದ್ದೀನಿ. ನನಗಂತೂ ಮೇನ್ ಕಿಚನ್ ಕ್ಲೀನ್ ಆಗಬೇಕು, ಅದು ಕ್ಲೀನಾಗಿದ್ದರೆ ಎಂಟೈರ್ ಮನೆ ಕ್ಲೀನಾಗಿದೆ ಅನ್ನೋ ಥರ. ಸೊ ಮಿಕ್ಕಿದೆಲ್ಲ ಏನು ಅಷ್ಟೊಂದು ರಿಸ್ಕ್ ಅಂತ ಅಂದ್ಬಿಟ್ಟು ಅನಿಸಲ್ಲ. ಅಡುಗೆ ಮನೆಯದೇ ಸ್ವಲ್ಪ ರಿಸ್ಕು, ಕ್ಲೀನಿಂಗ್ ಎಲ್ಲ ಮಾಡೋದೆಲ್ಲನೂ. ಸೊ ಹಾಗಾಗಿ ಇವತ್ತು ಮಂಡೇ ಫಸ್ಟು ನಾನು ಕಿಚನ್ನ ಕ್ಲೀನಿಂಗ್ಗೆ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಅವತ್ತಿನ ದಿನ ಹಿಂದಿನ ದಿನ ಹಾಕಿರೋ ಪಾತ್ರೆಗಳನ್ನೆಲ್ಲ ಡಿಶ್ ವಾಶಿಂದ ತೆಗೆದ್ಬಿಟ್ಟು ಅವತ್ತಿನ ದಿನದ ಪಾತ್ರೆ ಎಲ್ಲನೂ ಡೈಲಿ ಯೂಸ್ ಪಾತ್ರೆಗಳನ್ನ ಡಿಶ್ ವಾಶ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಪಾತ್ರೆಗಳನ್ನೆಲ್ಲನೂ ಕೈಯಲ್ಲೇನೆ ತೊಳೆಯೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈ ಡಿಶ್ ವಾಶ್ ಇರೋದಕ್ಕಂತೂ ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಈ ಹಬ್ಬಗಳ ಟೈಮಲ್ಲಿ, ವಾರದ ಟೈಮಲ್ಲಿ ನನಗಂತೂ ಈ ಚಳಿಗಾಲದಲ್ಲಂತೂ ಪಾತ್ರೆ ತೊಳೆಯೋದಕ್ಕೆ, ಅದು ನೀರಲ್ಲಿ ಕೈ ಆಡೋದಕ್ಕೇನೆ ಸಿಕ್ಕಾಪಟ್ಟೆ ಕೋಲ್ಡು ಆಗ್ತಾನೆ ಇರೋದಿಲ್ಲ. ಪಾತ್ರೆ ತೊಳೆಯೋದಕ್ಕೂ ಹಿಂಸೆ ಆಗ್ತಾ ಇರುತ್ತೆ. ಸೊ ಇದಿರೋದಕ್ಕೆ ಒಂದು 5 ನಿಮಿಷದಲ್ಲಿ ಪಾತ್ರೆ ಎಲ್ಲ ಆರಾಮಾಗಿ ಜೋಡಿಸ್ಕೊಂಡು ಬಿಡ್ತೀನಿ. 1 ಅವರ್ ಟೈಮಿಂಗ್ ಸೆಟ್ ಮಾಡಿ ಇಟ್ಬಿಟ್ರೆ ತುಂಬ ನೀಟಾಗಿ ವಾಶ್ ಆಗಿರುತ್ತೆ. ಸೊ ನಾವು ಕೈಯಲ್ಲಿ ಹೇಗೆ ತೊಳಿತೀವೋ ಅದೇ ರೀತಿಯೇ ವಾಶ್ ಆಗಿರುತ್ತೆ. ಇನ್ನು ಶೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಟ್ ವಾಟ್ರಲ್ಲೆಲ್ಲ ತೊಳೆಯೋದ್ರಿಂದನೂ ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿರೋದ್ರಿಂದ ಎಷ್ಟೋ ನನ್ನ ಡೈಲಿ ಕೆಲಸಗಳಲ್ಲಿ ಅರ್ಧಕ್ಕರ್ಧ ಕೆಲಸ ನಂದು ಕಡಿಮೆ ಆದಂಗೆ ಆಗುತ್ತೆ. ಸೊ ಇವಾಗ ಅದನ್ನು 1 ಅವರ್ ಸೆಟ್ ಮಾಡಿ ಕ್ಲೀನಿಂಗಿಗೆ ಇಟ್ಬಿಟ್ಟೆ. ಇದೇ ಥರ ನಾನು ಎವ್ರಿ ಡೇ ಅಷ್ಟೇ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಂಬಿಟ್ಟು ಆ ಟೈಮಿಂಗ್ಸಿಗೆ ಪಾತ್ರೆ ಎಲ್ಲನೂ ದಿನದ್ದು 1 ಟ್ರಿಪ್ ಆಗೋ ಥರ ಪಾತ್ರೆ ಸ್ಟೋರ್ ಮಾಡಿ ಇಟ್ಕೊಂಡು ಹಾಗೇನೇ ವಾಶ್ಗೆ ಹಾಕ್ಕೊಂಬಿಡ್ತೀನಿ. ಕೆಲವೊಂದೊಂದು ಸಲ ಕೈಯಲ್ಲೇ ತೊಳಿಬೇಕು ಅಂತ ಅನ್ನಿಸ್ದಾಗ ಕೈಯಲ್ಲಿ ತೊಳ್ಕೊಳ್ತೀನಿ ಅಷ್ಟೇ. ಮಿಕ್ಕಿ ಟೈಮೆಲ್ಲನೂ ಒಂದು 90% ಡಿಶ್ ವಾಶ್ಗೆ ಹಾಕ್ಕೊಳ್ಬಿಡ್ತೀನಿ. ಮೇಲಿರೋ ಪಾತ್ರೆಗಳನ್ನೆಲ್ಲ ಇಳಿಸ್ತಾ ಇದ್ದೀನಿ. ಇದನ್ನು ಕೂಡ ಎಲ್ಲ ವಾಶ್ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಯೂಶ್ವಲಿ ಇದನ್ನು ನಾನು ಅಪರೂಪಕ್ಕೆ, ಅಂದರೆ ತಿಂಗ್ಳಿಗೊಂದ್ಸಲಿ ಇಲ್ಲ 2 ತಿಂಗ್ಳಿಗೊಂದ್ಸಲಿ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲ ಗ್ರಾಸರಿ ಐಟಮ್ಸ್ ಎಲ್ಲ ತಂದಾಗ ಅದು ರೀಫಿಲ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ವಾಶ್ ಮಾಡಿಬಿಟ್ಟು ಮತ್ತೆ ರೀಫಿಲ್ ಮಾಡಿ ಇಟ್ಕೊತೀನಿ. ಯಾವುದ್ಯಾವ್ದು ಖಾಲಿ ಆಗಿರುತ್ತೋ ಅದಾದ ಮಾತ್ರ. ಈ ಸಲ ಕಂಪ್ಲೀಟಾಗೆಲ್ಲ ಇಳಿಸ್ಕೊಂಡು ನೀಟಾಗಿ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಂಟೈರ್ ಬಾಕ್ಸ್ಗಳನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಜೋಡಿಸೋಣ ಅಂದ್ಬಿಟ್ಟು ಕಂಪ್ಲೀಟಾಗಿ ಎಲ್ಲ ಇಳಿಸ್ಕೊಂಡೆ. ಮತ್ತು ಸ್ಟವ್ ಇದ್ರ ಹತ್ರನೇ ಇರೋದ್ರಿಂದ ಬೇಗನೆ ಜಿಡ್ಡಾಗುತ್ತೆ. ಮತ್ತು ಕಿಟಕಿ ಎಲ್ಲನೂ ಹತ್ರ ಇದೆಯಲ್ಲ, ಸೊ ಹಾಗಾಗಿ ಡಸ್ಟ್ ಎಲ್ಲ ಬೇಗ ಕುತ್ಕೊಂಡ್ಬಿಡುತ್ತೆ ಅಲ್ಲೆಲ್ಲನೂ. ಹಾಗಾಗಿ ಒಂದ್ಸಲ ಎಲ್ಲ ನೀಟಾಗಿ ಬಟ್ಟೆಲೆಲ್ಲ ಒರೆಸ್ಕೊಂಡು ಮತ್ತೇನೆ ಅದ್ರ ಮೇಲೆ ನೀಟಾಗಿ ಒಂದು ಶೀಟ್ನ ಹಾಸ್ಬಿಟ್ಟು ಗಲೀಜಾಗಬಾರ್ದು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಬಾಕ್ಸ್ಗಳನ್ನ ಜೋಡಿಸ್ಕೊಳ್ತೀನಿ ನಾನು. ಇವಾಗ ಅದು ಕ್ಲೀನಿಂಗ್ ಆಯಿತು. ಇವಾಗ ಈ ಬಾಕ್ಸಲ್ಲಿರೋದೆಲ್ಲನೂ ಏನು ರೇಷನ್ ಐಟಮ್ಸ್ ಇದೆ ಅದನ್ನೆಲ್ಲ ಕೂಡ ತೆಗೆದು ಇಟ್ಬಿಟ್ಟು ಇವಾಗ ವಾಶ್ ಮಾಡ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ಬಾಕ್ಸ್ಗಳನ್ನೆಲ್ಲನೂ ಖಾಲಿ ಮಾಡ್ತಾ ಇದ್ದೀನಿ. ಈ ಬಾಕ್ಸ್ಗಳನ್ನೂ ಕೂಡ ಡಿಶ್ ವಾಶ್ಗೆ ಹಾಕೋಬೋದು, ಅದು ಕೂಡ ನೀಟಾಗಿ ವಾಶ್ ಆಗುತ್ತೆ. ಸೊ ಆಲ್ರೆಡಿ 1 ಟ್ರಿಪ್ ಹಾಕಿದ್ನಲ್ಲ, ಇನ್ನೂ 1 ಅವರ್ ವೆಯ್ಟ್ ಮಾಡಬೇಕು. ಅದ್ರ ಬದಲು ಕೈಯಲ್ಲೇ ವಾಶ್ ಮಾಡ್ಕೊಂಬಿಡೋಣ. ಅಷ್ಟೊಂದೆಲ್ಲ ಏನೂ ಜಾಸ್ತಿ ಬಾಕ್ಸ್ಗಳೆಲ್ಲ ಏನಿಲ್ಲ, ಮತ್ತು ಅಷ್ಟು ಗಲೀಜು ಕೂಡ ಏನೂ ಆಗಿರೋದಿಲ್ಲ. ಮತ್ತು ಅಪರೂಪಕ್ಕೆ ತೊಳೆಯೋದಲ್ವ ಇದೆಲ್ಲನೂ, ಕೈಯಲ್ಲೇ ತೊಳೆದು ಇಟ್ಕೊಂಬಿಡೋಣ ಅಂದ್ಬಿಟ್ಟು ಕೈಯಲ್ಲೇನೆ ವಾಶ್ ಮಾಡ್ತಾಯಿದ್ದೀನಿ. ಬೇಗನೆ ಆಗೋಗ್ಬಿಡ್ತು. 1 ಅವರ್ 2 ಅವರ್ಗೆಲ್ಲನೂ ಆಲ್ಮೋಸ್ಟು ಕಿಚನ್ ಫುಲ್ಲು ಕ್ಲೀನಿಂಗೇನೆ ಆಗೋಗ್ಬಿಡ್ತು. ಸೊ ಈಗ ಈ ಕಡೆ ಏನು ಗ್ಲಾಸ್ ಜಾರ್ಗಳನ್ನ ಇಟ್ಟಿದ್ದೀನಿ ಅದನ್ನು ಕೂಡ ಎಲ್ಲ ತಗೊತಾ ಇದ್ದೀನಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು. ಇದಂತೂ ನಾನು ಒಂದು ವಾರಕ್ಕೊಂದ್ಸಲಿ 15 ದಿವಸಕ್ಕೊಂದ್ಸಲಿ ತೊಳಿತಾನೆ ಇರ್ತೀನಿ. ಯಾಕೆಂದರೆ ಪುಟ್ ಜಾರ್ ಆಗಿರೋದ್ರಿಂದ ಅದರಲ್ಲಿ ಬೇಗನೆ ಏನೇ ಐಟಮ್ಸ್ ಹಾಕಿದ್ರು ಬೇಗನೆ ಖಾಲಿ ಆಗಿಬಿಡುತ್ತೆ. ಸೊ ಖಾಲಿ ಆಗಿದ ತಕ್ಷಣ ಹಂಗೆ ತೊಳೆದು ರೀಫಿಲ್ ಮಾಡಿ ಇಟ್ಬಿಡ್ತೀನಿ. ಸೊ ಹೇಗಿದ್ರು ಎಲ್ಲ ತೊಳಿತಿದ್ನಲ್ಲ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಇಳಿಸ್ಕೊಂಡು ಇವಾಗೆಲ್ಲ ನೀಟಾಗಿ ಎಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಗಾಗ ಒರೆಸ್ಕೊಳೋದ್ರಿಂದ ಅಷ್ಟು ಏನು ಜಾಸ್ತಿ ಗಲೀಜೇನೂ ಆಗಿರಲಿಲ್ಲ. ಇಷ್ಟು ತೊಳೆದಿಟ್ಟಿದ್ದೀನಿ. ಇದಿಷ್ಟು ತೊಳಿಬೇಕಾಗಿರೋದು. ಇದು ಕೂಡ ಎಲ್ಲ ಕ್ಲೀನ್ ಮಾಡಬೇಕು. ಇವೆಲ್ಲ ತೆಗ್ದಿರೋದು ಮತ್ತು ರೀಆರ್ಗನೈಸ್ ಮಾಡಬೇಕಿದೆಲ್ಲನೂ.
ಇದು ಟ್ಯೂಸ್ಡೇ ವ್ಲಾಗ್. ಅವತ್ತಿನ ದಿನ ಒಂದೆರಡು ಪ್ರಾಡಕ್ಟ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ರಿಸೀವ್ ಆಗಿತ್ತು. ಗ್ಲಾಸ್ ಕಂಟೈನರ್ಗಳು, ಇದು ಸ್ಟೋರೇಜ್ ಪರ್ಪಸ್ಗೋಸ್ಕರ ಆರ್ಡರ್ ಮಾಡಿದ್ದೆ. ಕಾಳುಗಳು ಹಾಗೆ ಮಸಾಲ ಪೌಡರ್ಸ್ ಎಲ್ಲ ಹಾಕಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಗಿದ್ರು ಕಿಚನ್ನ ಆರ್ಗನೈಸ್ ಮಾಡ್ತಾಯಿದ್ದೆ, ಕ್ಲೀನಿಂಗ್ ಮಾಡ್ತಾಯಿದ್ನಲ್ಲ. ಸೊ ಅವತ್ತಿನ ದಿನ ಬಂದಿತ್ತಂತೂ ಸಖತ್ತು ಹೆಲ್ಪ್ಫುಲ್ ಆಯಿತು, ಒಟ್ಟಿಗೆ ಆರ್ಗನೈಸ್ ಮಾಡೋಕ್ಕೆ ಸರಿ ಹೋಯಿತು. ಈಗ ಅವರೆಕಾಯಿ ಎಲ್ಲ ನೆನೆಸೋದಕ್ಕೆ ಹಾಕಿದ್ದೆ, ಅವರೆಕಾಳನ್ನ ನೆಕ್ಸ್ಟ್ ಡೇ ಇಟ್ಕೋಣ ಅಂತ ಅಂದ್ಬಿಟ್ಟು. ಅವತ್ತಿನ ದಿನವೇ ಹಸ್ಬೆಂಡು ಕೂಡ ಹಬ್ಬಕ್ಕೆ ಏನೇನೆಲ್ಲ ಬೇಕೋ ಎಲ್ಲ ಕೂಡ ಶಾಪಿಂಗ್ ಮಾಡ್ಕೊಂಡು ತೊಗೊಂಬಂದಿದ್ರು. ಅವರೆಕಾಯಿ, ಗೆಣಸು, ಕಡಲೆಕಾಯಿ, ಕಬ್ಬು ಎಲ್ಲನೂ ಟ್ಯೂಸ್ಡೇನೇ ತೊಗೊಂಡು ಬಂದುಬಿಟ್ಟಿದ್ರು. ಸೊ ಅದನ್ನು ಕೂಡ ನಾನು ಇಲ್ಲಿ ಎಲ್ಲ ಎತ್ತಿಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಸೊ ಇದು ನೆಕ್ಸ್ಟ್ ಡೇ ಅಂತಂದರೆ ವೆಡ್ನೆಸ್ಡೇ ದಿನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಇಡೀ ಮನೆನ ನಾನು ಈ 3 ಡೇಸಲ್ಲೇ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇಲಿ. ಆವತ್ತಿನ ದಿನ ಸಂಜೆಗೆ ದೇವ್ರ ಮನೆ ಒಂದು ಪೆಂಡಿಂಗ್ ಇತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸರಿ ಗೈಸ್, ನಾವು ಸಂಕ್ರಾಂತಿ ಹಬ್ಬಕ್ಕೆ ನಾಳೆ ಬರುತ್ತೆ ಅಂತ ನಂಗೆ ಗೊತ್ತಿತ್ತು. ಸೊ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅವತ್ತಮ್ಮ ಕ್ಲೀನ್ ಮಾಡ್ತಿದ್ದೆ. ನೋಡಿ ಗೈಸ್, ಎಲ್ಲ ಇನ್ನೂ ಖಾಲಿ ಐತೆ, ಇನ್ನೂ ಕ್ಲೀನೇ ಮಾಡಿಲ್ಲ. ಈಗ ಕ್ಲೀನ್ ಮಾಡ್ತಿದ್ದೆ. ನೋಡಿ ಗೈಸ್, ಟೈಮ್ ಎಷ್ಟು ಅಂತ ನೋಡಿ ಗೈಸ್, 7:10, 7:10 ಈಗ ಮಾಡ್ತಿದ್ದೆ. ನಾನೀಗ ಹೋಮ್ವರ್ಕ್ ಮಾಡಬೇಕು, ಅದು ಏನೂ ಮಾಡೋಕ್ಕಾಗಲ್ಲ. ನೈಟೇ ಎಲ್ಲ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡ್ಬೋದು. ಹಬ್ಬದ ದಿನಾನೇ ಎಲ್ಲ ಇಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆಯಿಂದನೇ ಎಲ್ಲ ಮನೆ ಕ್ಲೀನಿಂಗು ಎಲ್ಲನೂ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ದೇವ್ರ ಮನೆ ಒಂದು ಪೆಂಡಿಂಗ್ ಇದೆ, ಅದನ್ನು ಮುಗಿಸ್ಕೊಂಬಿಟ್ರೆ ಇನ್ನು ಬೆಳಗ್ಗೆಗೆಲ್ಲ ಪೂಜೆ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ಮೇನ್ ದೇವ್ರ ಮನೆಯೇ ಅಲ್ವಾ ಎಲ್ಲದಕ್ಕಿಂತ ಇರೋದು. ದೇವ್ರ ಏನು ಮಾಡೋಕ್ಕಾಗಲ್ಲ. ತೊಳೆ ದೇವಸ್ಥಾನ ಇಟ್ಟಿದ್ದೀನಿ, ತೋರಿಸ್ತೀನಿ. ಸೊ ಈಗ ಏನೋ ತೋರಿಸ್ಬೇಕಂತೆ, ತೋರ್ಸೋಣ. ನೋಡಿ ಗಾಯ್ಸ್, ಇದೇ ಅರ್ಧ ಅದು ದೇವ್ರ ಮನೆದು ಐಟಮ್ಗಳು ಇಡಬೇಕಿನ್ನ ವಾಶ್ ಮಾಡ್ಬೇಕೀಗ. ನೋಡಿ ಗಾಯ್ಸ್, ಸ್ವಲ್ಪ ಅಷ್ಟೇ ನಾವು ಇಟ್ಕೊಂಡಿರೋದು, ಸ್ವಲ್ಪನೇ. ಯಪ್ಪ ಯಪ್ಪ ಯಾರಪ್ಪ ದೆವ್ವ ಬಂದ್ಬಿಡ್ತು. ಓ ಸಾಯಿಬ್ರು ಬಂದರು ಗಾಯ್ಸ್. ಸರಿ, ಈಗ ಅಮ್ಮ ಏನು ಮಾಡ್ತೀರಾ, ಅದಕ್ಕೆ ವಾಪಸ್ ಬರೋಣ ಬನ್ನಿ. ಇಲ್ಲ ಏನು ಮಾಡ್ತಾವ್ರಿ ಡ್ಯಾಡಿ? ಏನಂತಂದೆ ತೋರಿಸೋಗು. ಡ್ಯಾಡಿ ಶಾಪಿಂಗ್ ಮಾಡ್ಕೊಂಡು ಬಂದೈತಾರೆ. ಗಾಯ್ಸ್ ನೋಡಿ ಗಾಯ್ಸ್, ಒಳ್ಳೆ ಕಾಲೇಜ್ ಥರ ಹೋಗ್ತಾವ್ರೆ. ಗಾಯ್ಸ್, ಇದು ನಿಮ್ಗೆ ಏನಂತ ಗೊತ್ತಾ? ಇಲ್ಲಿ ಗಾಯ್ಸ್, ಇದೇನು ಹಿಂಗೆ ಗೊತ್ತಾ ಏನಂತ ಗೊತ್ತಾ? ಹೇಳಿ ಗಾಯ್ಸ್, ನೋಡಿ ಗಾಯ್ಸ್, ಬನಾನಾ. ಇದೇನು ಎಲೆ ಅನಿಸುತ್ತಲ್ವಾ? ಅಮ್ಮ ಏನು ಮಾಡ್ತೀರಾ ಮೇಡಮ್? ಏನು ಮಾಡ್ತೀರಿ ಮೇಡಮ್? ಈಗ ನಿಮ್ಮ ಡ್ಯಾಡಿ ಏನೇನು ತಂದವ್ರೆ ಅಂತ ತೋರಿಸ್ತಾ ಇದ್ದೀನಿ. ಬನೀನು ಪ್ಯಾಂಟ್ ಅಷ್ಟೇ. ಸಾಯಿಬ್ರಿಗೆ ಸ್ಲೀವ್ ಮಾಡ್ಕೊಳ್ಳಿ ಅಂದೆ, ಸ್ಲೀವ್ ಮಾಡ್ಕೊಂಡೇ ಇಲ್ಲ. ನೋಡಿ ಗಾಯ್ಸ್ ಹೆಂಗಿದೆ ಹೊಟ್ಟೆ, ತೋರಿಸು ಹೊಟ್ಟೆ. ಗಾಯ್ಸ್ ಈಗ ಕಾಟಿದೆ. ಓ ಸಾಯಿಬ್ರು ಈ ಮನೆ ಬಾಸ್ ಅಂತ ಕಾಲ್ ಮೇಲೆ ಕಾಲಕ್ಕತ್ತಾರೆ. ನೋಡಿ ಗಾಯ್ಸ್, ನಾನು ಯುವರಾಜ ಅಂತೆ, ಕಮ್ಮನ ರಾಣಿ ಅಂತೆ. ಏನು ಗಾಯ್ಸ್ ಇದು? ಗಾಯ್ಸ್ ನೋಡಿ ಗಾಯ್ಸ್, ಆಲ್ರೆಡಿ ರೆಡಿ ಮಾಡ್ಕೊತಿದ್ದಾರೆ. ಸರಿ ಗಾಯ್ಸ್, ಏನೋ ಆಯಿತು. ಸರಿ ಬರಮ್ಮ, ಹೇಳು. ನಾವೆಲ್ಲ ಕೊಟ್ಟಿದ್ದೀವಿ, ನಮ್ಮ ಡ್ಯಾಡಿ ಕೊಟ್ಟಿದ್ದೀವಿ. ನೋಡಿ ಗಾಯ್ಸ್, ಹಾಲೇ ನಮ್ಮ ಜೀವ. ಬಾಸ್ ಅಲ್ಲಿ ನೋಡಿ, ಬಾಸ್ 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 ದಾಸ್. ಅಲ್ಲಿ ನೋಡಿ ದಾಸ್. ಏನು ಪೇಮೆಂಟ್ ಮಾಡಿದ್ದೀನಿ.
ಈಗ ನಾನು ಕಳಶಕ್ಕೆ ಕಾಯಿ ಇಡ್ತೀವಲ್ಲ, ಸೊ ಅದಕ್ಕೆ ಬಟ್ಟೆಲ್ಲ ಇಟ್ಬಿಟ್ಟು ಅಲಂಕಾರನ ಮಾಡ್ತಾಯಿದ್ದೀನಿ. ಅದು ಕೂಡ ನೈಟೇನೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಬೆಳಗ್ಗೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತಲ್ಲ, ಪೂಜೆಗೂ ಕೂಡ ಟೈಮ್ ಆಗುತ್ತೆ, ಬೆಳಗಿನ ಜಾವ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನೈಟೇನೇ ಇದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವ ಥರ ಟ್ರಿಕ್ ಯೂಸ್ ಮಾಡ್ತೀನಿ ಅಂದರೆ, ಫಸ್ಟು ಪೇಪರಲ್ಲಿ ನೀಟಾಗಿ ಯಾವ ಶೇಪಲ್ಲಿ ನಾನು ಬಟ್ಟೆ ಇಡಬೇಕು ಅದನ್ನು ಕಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಅರ್ಶಿನ ಕಾಯಿಗೆ ಫುಲ್ಲು ಕಾಯಿಗೂ ಅರ್ಶಿನ ನಾನು ಸವರಿಬಿಟ್ಟು, ಅದಾದಮೇಲೆ ಅದಕ್ಕೆ ಪೇಪರ್ನ ಸ್ಟಿಕ್ ಮಾಡಾದ್ಮೇಲೆ ಅದ್ರ ಮೇಲೂ ಸ್ವಲ್ಪ ಅರ್ಶಿನ ಕಲಸಿರೋ ಅರ್ಶಿನ ಇಡಬೇಕು. ಯಾಕೆಂದರೆ ಅದು ನೀಟಾಗಿ ಪ್ರಾಪರಾಗಿ ಸ್ಟಿಕ್ ಆಗಬೇಕಲ್ಲ. ಅದ್ರ ಮೇಲೆ ಕುಂಕುಮ ಹಚ್ತೀನಿ. ಕುಂಕುಮ ಹಚ್ಬಿಟ್ಟು ನೀಟಾಗಿ ಹಿಂಗೆ ತೆಗ್ದಾಗ ಪ್ರಾಪರಾಗಿ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಯೂಶಲಿ ಹಬ್ಬಗಳ ಟೈಮಲ್ಲೆಲ್ಲ ಇದೇ ಥರ ಇಟ್ಕೊಳ್ತೀನಿ ನಾನು. ತುಂಬ ಈಸಿಯಾಗಿ ಬರುತ್ತೆ. ಕೈಯಲ್ಲಿಡೋದು ಅಷ್ಟು ಶೇಪೆಲ್ಲನೂ ನೀಟಾಗಿ ಚೆನ್ನಾಗಿ ಬರೋದಿಲ್ಲ. ಬಟ್ ವಾರಗಳು ಮಾಡಬೇಕಾದ್ರೆ ಕೆಲವೊಂದ್ಸಲಿ ನಾನು ಕೈಯಲ್ಲೇನೆ ಇಟ್ಕೊಂಡ್ಬಿಡ್ತೀನಿ. ಓಕೆ, ನಾವು ಕಂಟಿನ್ಯೂ ಮಾಡೋಣ ಅಂದೆ. ಈಗ ಅಮ್ಮ ಏನು ಮಾಡ್ತಿದ್ರೆ ನೆಕ್ಸ್ಟ್ ಅಂತ ನೋಡೋಣ. ಮೇಡಮ್ ಏನು ಮಾಡೋದಾಯಿತು? ಹೌದಾ, ಮುಗೀತಾ? ಬಾಗಿಲಿಗೆ ರಂಗೋಲಿ ಬಿಡೋರವರು ಬಾಗಿಲು ರಂಗೋಲಿ ಬಿಡಿಸಿರೋದು ಅಮ್ಮ ಅಂತ ನೀವು ಓದಿದ್ರಿ ತಾನೇ ಕನ್ನಡದಲ್ಲಿ. ಇದು ಸ್ವಲ್ಪ ಡಿಫ್ರೆಂಟು, ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಆದರೆ ರಿಯಲಾಗಿ ಹೇಳಲ್ಲ ಅಷ್ಟೆ. ಗಾಯ್ಸ್ ನೋಡಿ ಗಾಯ್ಸ್, ಸೂಪರ್ ಸ್ಟಾರ್ ರಂಗೋಲಿ ಗೈಸ್ ಹಾಫ್ ಮುಗಿದಿದೆ. ನೋಡಿ ಗೈಸ್, ಎಲ್ಲ ದೇವ್ರ ಸಾಮೆ ಎಲ್ಲ ಮುಗಿದಿದೆ. ಗೈಸ್ ನೋಡಿ ಗೈಸ್, ಹೊಸ್ದಾಗಿ ಏನೋ ನೀವು ಮಾಡಿದ್ದಾರೆ ಗೈಸ್. ನೋಡಿ ಗೈಸ್, ಎಂತಹ ರಂಗೋಲಿ, ಎಂತಹ ರಂಗೋಲಿ ಮೇಡಮ್ ಯಾಕೆ ಸೈಲೆಂಟ್ ಆಗಿಬಿಟ್ರಿ? ಏನೋ ಹೇಳೋ ಬೇಡವಾ? ನಾನು ಮೇಡಮ್ಗೆ ಮಾಮ್ ಅಂತಾರೆ. ಗೈಸ್ ಬನ್ನಿ ಗೈಸ್, ನೋಡಿ ಗೈಸ್ ಬನ್ನಿ ಸೊ ಎಲ್ಲ ಬರ್ತಾರ. ಅಯ್ಯೋ ಏನೂ ಆಗಲಿಲ್ಲ ಗೈಸ್. ನೋಡಿ ಗೈಸ್, ಹೊಸ್ದಾಗಿ ಏನೋ ತೊಗೊಂಬಂದಿದ್ದೀವಿ. ಇದೆಲ್ಲ ನೋಡ್ತೀರ, ಸಕ್ಕದೇ ಇರೋದು ನೋಡಿ ಗೈಸ್. ಸ್ಪೆಷಲ್ ಮಾಡಿದ್ದೀವಿ ನೋಡಿ ಗಾಯ್ಸ್ ನಿಮಗೆ ಹೇಳ್ತೀನಿ. ಮೇಡಮ್ ಬಂದ್ಬಿಡೆ ಹೊಡೆಯೋಕ್ಕೆ. ಸರಿ, ನನಗೆ ಅಡ್ಕಿಸ್ತಾ ಇಲ್ಲ ನೋಡಿ ತೋರ್ಸೋಕ್ಕೆ. ನೀವು ತೋರಿಸ್ತೀರಾ? ಈಗ ನನ್ನ ಡರ್ಟಿಯಸ್ಟ್ ಮುಖ ತೋರಿಸ್ತಾರೆ. ಹಾಯ್ ಮಾಡಿ. ಹಾಯ್ ಫಾರ್ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಇದೆಲ್ಲ ಹೊಸ್ದಾಗಿ ಜೋಡಿಸಿದ್ದೀನಿ, ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿಬಿಟ್ಟು. ಅಮ್ಮ ಎಲ್ಲ ಈಗ ಡ್ಯಾಡಿ ಏನು ಮಾಡ್ತಾರೆ ಅಂತ ನೋಡೋಣ. ನಮ್ಮ ಡ್ಯಾಡಿ ಅಂದರೆ ನಮ್ಮಪ್ಪ. ಓ ಸಾಹೇಬ್ರು, ತಲೆ ಮಾಡಪ್ಪ, ತಲೆ ಮಾಡು ಗೈಸ್. ನಾನು ನೋಡ್ತೀವಿ ಗೈಸ್, ಹೆಂಗಿದ್ದೀನಿ ಗೈಸ್. ನೋಡಿ ಗೈಸ್, ನಮ್ಮಪ್ಪ ಸಂಕ್ರಾಂತಿ ಹಬ್ಬ ಬಂತು. ಈಗ ಮೇಡಮ್ ಏನು ಮಾಡ್ತಾರೆ ಅಂತ ನೋಡೋಣ. ಮೇಡಮ್ ಈಗ ಏನು ಮಾಡ್ತಿದ್ದೀರಾ?
How? Why you putting there? ಗೈಸ್ ನಮ್ಮ ಅಪ್ಪ ಡ್ಯಾಡಿ ಏನು ಮಾಡ್ತಾರೆ ಅಂತ ನೋಡೋಣ. ಡ್ಯಾಡಿ ಈಗ ಏನು ಮಾಡ್ತಿದ್ದೀರಾ? ಏನು ನೋಡ್ತಿದ್ದೀರಾ? ಅಲ್ಲಿ ಹಾಲಿಟ್ಟಿದ್ದಾರೆ, ನೀವೇನು ಮಾಡ್ತಾಯಿಲ್ಲ. ಗೈಸ್ ಕುಡ್ದವ್ರೆ, ಬಿಸ್ಕೆಟು ತಿಂದವ್ರೆ, ಬಿಡೋಣ ನೋಡಿ, ಹಂಗೆ ಐತೆ. ನಾನಂತೂ ತಲೆ ಕಸ್ಕೊಟ್ಟಿದ್ದೀನಿ. ಗೈಸ್ ಗಿಲ್ಲಿ ತೋರ್ಸೋ. ಹಂಗಂತೂ ವೇಸ್ಟ್. ಏನು ಮಾಡ್ತಿದ್ದೀರಾ ಮೇಡಮ್? ಎರಡೆರಡು ನಿಮಿಷಕ್ಕೂ ಬಂದ್ಬಿಟ್ಟು ಏನು ಮಾಡ್ತಿದ್ದೀರಾ ಅಂತ ಕೇಳೋದಾ? ಮತ್ತೆ ಇನ್ನೇನು ಮಾಡೋದು? ಗೈಸ್ ಅಮ್ಮ ಏನೋ ಮಾಡ್ತಿದ್ದಾರೆ. ಡಿಶ್ ವಾಶ್ ಟ್ಯಾಬ್ಲೆಟ್ ಹಾಕ್ತಿದ್ದಾರೆ. ಗೈಸ್ ಮಾಮ್ ಇಸ್ ಕಟ್ಟಿಂಗ್. ಸಿ ಗೈಸ್, ಏನೆಲ್ಲ ಇದು ತರಕಾರಿ? I don't know. ಹೇಳಬೇಕು. I don't know. ಹೀರೆಕಾಯಿ. I'll talk in ಕನ್ನಡ now. ಓಕೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಿಪೀಟ್ ಮಾಡ್ತೀನಿ, ಓಕೆ ಮಾ? ಈಗ ನೀವೇನು ಕಟ್ ಮಾಡ್ತಿದ್ದೀರೋ ಎಲ್ಲ ಹೇಳ್ರಿ ತಾನೆ. ಈಗ ನೀವೇನು ಅಡುಗೆ ಮಾಡ್ತಿದ್ದೀರೋ ಎಲ್ಲ ಹೇಳ್ತೀರಿ ಅಂದ್ರೆ ತಾನೆ. ಈಗ ಏನು ಮಾಡ್ತಾರೆ ಅಂತ ನೋಡೋಣ. ಬಸ್ಸಾರು ಇವತ್ತು ಗಾಯ್ಸ್, ಬಸ್ಸಾರು. ಗಾಯ್ಸ್ ನೋಡಿ ಗಾಯ್ಸ್, ಎಂತಹ ಸುವಾಸನೆ. ಗೈಸ್ ಈಗ ನಾನು ಇನ್ನೊಂದು ಹಾಕೋಣ ಅನ್ಕೊಂಡಿದ್ದೆ, ಆದರೆ ಅಮ್ಮನೇ ಹಾಕ್ತಿದ್ದೆ. ನನಗಂತೂ ಬೇಜಾರಾಗ್ತಿದೆ. ನಾನು ನೈಟ್ ಊಟಕ್ಕೆ ಸೈಡ್ ರೆಸಿಪಿಯಾಗಿ ಹೀರೆಕಾಯಿ ಪಲ್ಯನ ಮಾಡ್ತಾಯಿದ್ದೆ. ತುಂಬ ಸಿಂಪಲ್ಲಾಗಿ 10 ನಿಮಿಷಕ್ಕೆಲ್ಲನೂ ಮಾಡ್ಕೊಳ್ಬಿಡ್ಬೋದು. ಹಾಗೆ ನಿಮ್ಮ ಜೊತೆ ಕೂಡ ಚಿಕ್ಕದಾಗಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಈರುಳ್ಳಿ, ಹಾಗೆ 1 ಟೊಮೆಟೊ, ಒಂದು 5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಬಾಣಲಿ ಇಟ್ಟು 2 ಸ್ಪೂನ್ ಎಣ್ಣೆ, ಅದಕ್ಕೆ ಸಾಸಿವೆ, ಕರಿಬೇವು, ಆನಿಯನ್ನು ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಕಲರ್ ಚೇಂಜ್ ಆಗೋವರೆಗೂ. ಅದಕ್ಕೆ 1 ಟೊಮೊಟೊ ಕಟ್ ಮಾಡಿ ಇಟ್ಟಿರೋದು ಹಾಕ್ಬಿಟ್ಟು ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಹೀರೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇದ್ರ ಮೇಲ್ಗಡೆ ಬೇಕಾದರೆ ಕಡಲೆ ಬೀಜನ ಕೂಡ ಪೌಡ್ರ್ ಮಾಡಿಬಿಟ್ಟು ನಾವು ಹಾಕ್ಕೊಳ್ಬೋದು. ಟೇಸ್ಟು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇದು ಕಂಪ್ಲೀಟಾಗಿ ಸಂಕ್ರಾಂತಿ ಹಬ್ಬಕ್ಕೆ ಕಂಪ್ಲೀಟ್ ಕ್ಲೀನಿಂಗ್ ಹಾಗೆ ಪ್ರಿಪ್ರೇಷನ್ ವಿಡಿಯೋ ಆಯ್ತಿತ್ತು. ಹಬ್ಬದ ದಿನದ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೇ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.